ನಮಸ್ಕಾರ ವೀಕ್ಷಕರೇ, ಇಂತೆ ನಿಮ್ಮ ಪ್ರೀತಿಯ ಭವ್ಯಶ್ರೀ ಇವತ್ತು ನೈತಿಕತೆಯ ಜೊತೆಗೆ ನಿಮ್ಮೊಂದಿಗೆ. ಇಚ್ಛೆ ಇದ್ದರೆ ಒಂದು ಮಾರ್ಗವಿದೆ. ನಾವು ಕಷ್ಟಪಟ್ಟು ನೋಡಿದರೆ ಮತ್ತು ಬಿಟ್ಟು ಕೊಡದಿದ್ದರೆ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರವಿದೆ ಎಂದು ಹೇಳುತ್ತಾ ಲೇಜಿ ಜಾನ್ ಬಗ್ಗೆ ನಾವು ಒಂದು ಕಥೆಯನ್ನು ನೋಡೋಣ. ಲೇಜಿ ಜಾನ್ ಎಂಬ ಹುಡುಗನಿದ್ದನು. ಅವನು ತನ್ನ ಬಟ್ಟೆಗಳನ್ನು ಸಹ ಬದಲಾಯಿಸಲಾಗದಷ್ಟು ಸೋಮಾರಿಯಾಗಿದ್ದನು. ಅವನು ಒಂದು ದಿನ ಅವರ ಹೊಲದಲ್ಲಿ ಸೇಬಿನ ಮರವು ಹಣ್ಣುಗಳಿಂದ ತುಂಬಿರುವುದನ್ನು ಅವನು ನೋಡಿದನು. ಅವನು ಸೇಬುಗಳನ್ನು ತಿನ್ನಲು ಬಯಸಿದನು, ಆದರೆ ಅವನು ಮರವನ್ನು ಏರಲು ಸಹ ಹಣ್ಣುಗಳನ್ನು ತೆಗೆದುಕೊಳ್ಳಲು ತುಂಬ ಸೋಮಾರಿಯಾಗಿದ್ದನು. ಆದ್ದರಿಂದ ಅವನು ಮರದ ಕೆಳಗೆ ಮಲಗಿದ್ದನು ಮತ್ತು ಹಣ್ಣುಗಳನ್ನು ಉದುರಿ ಹೋಗುವವರೆಗೂ ಕಾಯುತ್ತಿದ್ದನು. ಜಾನ್ ಹಸಿವಿನಿಂದ ಕಾಯುತ್ತಿದ್ದನು, ಆದರೆ ಅವನು ಸೇಬು ಎಂದಿಗೂ ಕೆಳಗೆ ಬೀಳಲಿಲ್ಲ. ಅವನು ಮರಕ್ಕೆ ಏರಿ ತಗುವ ಬದಲು ಹಾಗೆ ಕೆಳಗೆ ಮಲಗಿಕೊಂಡೇ ಅವನು ಸೇಬು ಹಣ್ಣುಗಳ ಬಗ್ಗೆ ಕಾಯುತ್ತಾ ಅಲ್ಲೇ ಮಲಗಿದ್ದನು. ಜಾನ್ ಹಸಿವಿನಿಂದ ಕಾಯುತ್ತಿದ್ದನೇ ಹೊರತು ಆದರೆ ಸೇಬುಗಳು ಎಂದಿಗೂ ಕೆಳಗಡೆ ಬೀಳಲಿಲ್ಲ. ಸೋಮಾರಿತನವು ನಿಮ್ಮನ್ನು ಎಲ್ಲಿಯೂ ತಲುಪಿಸುವುದಿಲ್ಲ. ನೀವು ಏನನ್ನಾದರೂ ಬಯಸಿದರೆ ಅದಕ್ಕಾಗಿ ನೀವು ಖಂಡಿತವಾಗಿ ಶ್ರಮಿಸಲೇಬೇಕಾಗುತ್ತದೆ. ಶ್ರಮವಿಲ್ಲದೆ ಎಂದಿಗೂ ಫಲವಿಲ್ಲ. ಈ ನೈತಿಕತೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇಂತು ನಿಮ್ಮ ಭವ್ಯಶ್ರೀಗೆ ಹೀಗೆ ನೀವು ಸಪೋರ್ಟ್ ಕೊಡ್ತಾ ಇರಿ.